ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಅಂತಾರಾಜ್ಯ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಓರ್ವ ಅಂತಾರಾಜ್ಯ ನಕಲಿ ಅಂಕಪಟ್ಟಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಹೇಳಿದ್ದಾರೆ. ಫೆಬ್ರವರಿ 27ರಂದು ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ದೆಹಲಿ ಮೂಲದ ರಾಜೀವ್ ಸಿಂಗ್ ಎಂಬಾತನನ್ನು ಬಂಧಿಸಲಾಗಿದೆ. ಬಂಧಿತನಿಂದ ಒಂದು ಪ್ರಿಂಟರ್, 36 ಮೊಬೈಲ್, 2 ಲ್ಯಾಪ್ಟಾಪ್, 522 ವಿವಿಧ ವಿಶ್ವವಿದ್ಯಾಲಯಗಳ ನಕಲಿ ಅಂಕಪಟ್ಟಿ, 122 ನಕಲಿ ಸೀಲ್, 87 ಬ್ಯಾಂಕ್ ಖಾತೆ ಪಾಸ್ಬುಕ್ ಸೇರಿದಂತೆ ಅನೇಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಹೇಳಿದ್ದಾರೆ. ಅದನ್ನು ಕೂಡ ಇವನು ಈ ಆನ್ಲೈನ್ ಗಳಲ್ಲಿ ತರ್ಸ್ಕೊಂತಾರೆ. ಅಮೆಜಾನ್ ಮತ್ತು ಬೇರೆ ಬೇರೆ ಪೋರ್ಟಲ್ಗಳ ಮುಖಾಂತರ ತರ್ಸ್ಕೊಂಡಿರುವಂತದ್ದು. ಅದು 403 ಹೋಲೋಗ್ರಾಮ್ಗಳನ್ನ ನಮ್ಮವರು ವಶಪಡಿಸಿಕೊಂಡಿದ್ದಾರೆ. ಮತ್ತು ಇವನು ಏನು ಈ ಡಿಗ್ರಿ ಸರ್ಟಿಫಿಕೇಟ್ಸ್ ಆಯ್ತು, ಮಾರ್ಕ್ಸ್ ಕಾರ್ಡ್ ಆಗ್ಲಿಕ್ಕೆ ಸೀಲ್ಗಳು ಬೇಕು, ಬೇರೆ ಬೇರೆ ಯೂನಿವರ್ಸಿಟಿದು ವಿದ್ಯಾಸಂಸ್ಥೆಗಳದ್ದು ಸೀಲ್ಗಳು ಬೇಕು. ಅದು 122 ಸೀಲ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. 80ಕ್ಕಿಂತ ಹೆಚ್ಚು ವಿವಿಧ ಬ್ಯಾಂಕ್ ಪಾಸ್ಬುಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಅದಲ್ಲದೆ 36 ಮೊಬೈಲ್ ಫೋನ್ಸ್ ಇದೆ. ಅದರಲ್ಲಿ 12 ಸ್ಮಾರ್ಟ್ ಫೋನ್ ಇದೆ ಮತ್ತು 24 ಕೀಪ್ಯಾಡ್. ಇದು ಯಾವ ಉದ್ದೇಶ ಏನಂತಂದ್ರೆ, ಒಂದು ಯೂನಿವರ್ಸಿಟಿಗೆ ಒಂದು ಮೊಬೈಲ್ ಫೋನ್ ಮತ್ತು ಒಂದು ಸ್ಟೇಟ್ ಅಲ್ಲಿರುವ ಇಂಟರ್ಮೀಡಿಯೇಟ್ಗೆ ಮಾತಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಫೋನ್. ಮತ್ತು ಕೆಲವು ಫೋನ್ಗಳನ್ನ ಓನ್ಲಿ ಫಾರ್ ಡೇಟಾ ಅಂದ್ರೆ ನೆಟ್ವರ್ಕಿಗೋಸ್ಕರ ಬಳಸಿರುವಂಥದ್ದು. ಅದರಲ್ಲಿ ಯಾವುದೇ ರೀತಿಯ ಕಾಲ್ ಮಾಡುವಂಥದ್ದು ಅಥವಾ ಸಂಪರ್ಕ ಮಾಡುವಂಥದ್ದು ಮಾಡಿಲ್ಲ. ತುಂಬಾ ಜಾಣತನದಿಂದ ಅಫೆನ್ಸ್ ಮಾಡ್ತಾ ಇದ್ದ, ಹಾಗಾಗಿ ಸಿಕ್ಕಿರ್ಲಿಲ್ಲ ಯಾರಿಗೆ. 2 ಲ್ಯಾಪ್ಟಾಪ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ, 4 ಹಾರ್ಡ್ ಡಿಸ್ಕ್ ಇದೆ, 5 ಪೆನ್ ಡ್ರೈವ್ಗಳಿದೆ, ಒಂದು ಡೆಲ್ CPU ವಶಪಡಿಸ್ಕೊಂಡಿದ್ದೀವಿ. ಅದಲ್ಲದೆ ಈ ಮೊಬೈಲ್ ಫೋನ್ ಅಲ್ಲದೆ 13 ಸಿಮ್ ಕಾರ್ಡ್ಗಳನ್ನ ವಶಪಡಿಸ್ಕೊಂಡಿದ್ದೀವಿ. ಮತ್ತು ಈ ಪೇಮೆಂಟ್ ಮಾಡ್ಲಿಕ್ಕೆ ಕೂಡ ಅವನು ಒಂದು ಅದಲ್ಲದೆ ಅವನು ಎಲ್ಲಿನೂ ಸಿಕ್ ಬೀಳಬಾರ್ದು ಅಂತ ಫೇಕ್ ID ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅವನ ಗುರುತಿನ ಚೀಟಿಗಳು, ಸುಮಾರು ಗುರುತಿನ ಚೀಟಿಗಳನ್ನ ಮಾಡ್ಕೊಂಡಿದ್ದಾನೆ. ನಿಯರ್ಲಿ 123 ID ಕಾರ್ಡ್ಸ್ಗಳಿವೆ. ಅದರಲ್ಲಿ ಬೇರೆ ಹೆಸರುಗಳಲ್ಲಿ ಮಾಡ್ಕೊಂಡಿದ್ದಾನೆ, ವಿದ್ಯಾರ್ಥಿಗಳ ಹೆಸರುಗಳಿದ್ದಾವೆ, ಮತ್ತೆ ಪ್ರೆಸ್ದು ಒಂದು ID ಕಾರ್ಡ್ ಇದೆ, ಆಮೇಲೆ ಬಾರ್ ಕೌನ್ಸಿಲ್ ID ಕಾರ್ಡ್ ಇದೆ. ನಮ್ಮೆಲ್ಲ ಕೆಲವು ಡಿಸ್ಪ್ಲೇ ಮಾಡಿದ್ದೀವಿ. ಮತ್ತು ಅದರಲ್ಲಿರುವ ಫೋಟೋಗಳಲ್ಲೂ ಕೂಡ ಬದಲಾವಣೆ ಇದೆ. ಅದಕ್ಕೆ ಕೆಲವು ಹೆಸರಿನ ತಕ್ಕಂತೆ ಅವನ ವೇಷದಲ್ಲಿ ಕೂಡ ಬದಲಾವಣೆ ಮಾಡ್ಕೊಂಡಿದ್ದಾನೆ. ಮತ್ತು ಇದರಲ್ಲಿ ಇವನು ಸುಮಾರು 7 ರಿಂದ 8 ವರ್ಷದಿಂದ ಮಾಡ್ತಾ ಇರೋದು ನಮಗೆ ಏನು ತನಿಖೆಯಿಂದ ತಿಳಿದು ಬಂದಿದೆ.
ಯಾವ್ಯಾವ ಕೋರ್ಸ್ಗಳು ಅವನು ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡ್ತಾನೆ ಅಂತ ನಾವು ನೋಡಿದ್ರೆ, ಡಿಪ್ಲೊಮಾ ಇನ್ ಎಜುಕೇಶನ್ ಇದೆ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಇದೆ, ಫಾರ್ಮಸಿ ಇದೆ, ECG ಟೆಕ್ನಾಲಜಿ ಇದೆ, ಡಿಪ್ಲೊಮಾ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಮತ್ತು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ಸ್, PhD ಕೋರ್ಸ್ಗಳ ಬಗ್ಗೆನೂ ಅವನು ಸರ್ಟಿಫಿಕೇಟ್ಗಳನ್ನ ಮಾಡಿಸಿದ್ದಾನೆ. ಮತ್ತು B.Ed ಇದೆ, ಡಾಕ್ಟರ್ ಆಫ್ ಫಿಲಾಸಫಿದಿದೆ, BA-MS ಇದೆ, BCom ಇದೆ, BSc ಇದೆ, ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ MSc ಇದೆ, MA ಇದೆ, BTechಗಳು ಮತ್ತು BCA, BBA, BTech ಈ ರೀತಿ ಸುಮಾರು 26 ವಿವಿಧ ಕೋರ್ಸ್ಗಳ ಒಂದು ಸರ್ಟಿಫಿಕೇಟ್ಗಳನ್ನ ಮತ್ತು ಮಾರ್ಕ್ಸ್ ಕಾರ್ಡ್ಗಳನ್ನ ಇನ್ನು ಮಾಡ್ತಾ ಇದ್ದ. ಈ ತಂಡ ನಮ್ಮ ಏನು ಯೂಶುವಲಿ ಏನ್ ಮಾಡ್ತೀವಿ, ನಮ್ಮ ಹತ್ರ ಪ್ರಕರಣ ದಾಖಲಾದಾಗ ಲೋಕಲ್ ಆಗಿ ನಾವು ಮಾರ್ಕ್ಸ್ ಕಾರ್ಡ್ ಅನ್ನ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಮಕ್ಕಳ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಗಾಗಿ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ನಾಗನಗೌಡ ಕೆ ಅವರು ಉದ್ಘಾಟಿಸಿದರು. ರಾಜ್ಯದಲ್ಲಿ ಸಾಮಾಜಿಕ ಪಿಡುಗಾಗಿರುವ ಬಾಲ್ಯ ವಿವಾಹ ತಡೆಯಬೇಕೆಂದರೆ ಮಕ್ಕಳ ಸಂಬಂಧಿತ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸುವುದು ತುಂಬಾ ಅವಶ್ಯಕವಾಗಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ನಾಗನಗೌಡ ಕೆ ಅವರು ಹೇಳಿದ್ದಾರೆ. ಅವರು ಶುಕ್ರವಾರ ಕಲಬುರಗಿ ನಗರದ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗವು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಮಕ್ಕಳ ಸಹಾಯವಾಣಿ 1098 ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ವಿಭಾಗದ 7 ಜಿಲ್ಲೆಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳ ಸ್ಥಿತಿಗತಿ, ಶಾಲೆಯಿಂದ ಹೊರಗುಳಿದ ಮಕ್ಕಳು, ಮಕ್ಕಳ ಭಿಕ್ಷಾಟನೆ ಹಾಗೂ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಕುರಿತು ಆಯೋಜಿಸಿದ್ದ ವಿಭಾಗ ಮಟ್ಟದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಶಶಿಧರ್ ಕೋಸಂಬೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಪ್ರದೇಶದ 6 ಲಕ್ಷ ಸೇರಿ ರಾಜ್ಯದಾದ್ಯಂತ 26 ಲಕ್ಷ ಶಾಲಾ ಮಕ್ಕಳ ಶಿಕ್ಷಣ ಇಲಾಖೆಯ ಸ್ಯಾಟ್ಸ್ ನಲ್ಲಿ ಆಧಾರ ಮೌಲ್ಯಕರಣ ಇಲ್ಲದಿರುವುದಕ್ಕೆ ಅವರಿಗೆ ವಿದ್ಯಾರ್ಥಿ ವೇತನ ಪಾವತಿಯಾಗುತ್ತಿಲ್ಲ. ಕೂಡಲೇ ಇದನ್ನು ಸರಿಪಡಿಸಿ ಎಂದು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು DDPIಗಳಿಗೆ ಕಳೆದ ಜನವರಿ 21ರಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದು ತಿಂಗಳಾದರೂ ಸಮಸ್ಯೆ ನೀಗಿಲ್ಲ. ಮೂಲಭೂತ ಹಕ್ಕಾದ ಶಿಕ್ಷಣ ಪಡೆಯಲು ಮಕ್ಕಳಿಗೆ ಇಷ್ಟೊಂದು ತೊಂದರೆ ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು. ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಮಾತನಾಡಿ, ಸ್ವಾತಂತ್ರ್ಯ ಬಂದು ಅಮೃತ ಮಹೋತ್ಸವದ ಈ ಕಾಲದಲ್ಲಿಯೂ ಬಾಲ್ಯ ವಿವಾಹದಂತಹ ಸಾಮಾಜಿಕ ಪಿಡುಗು ಇನ್ನೂ ನಿರ್ಮೂಲನೆಯಾಗದಿರುವುದು ದುರ್ದೈವದ ಸಂಗತಿ. ಮಕ್ಕಳ ಹಕ್ಕುಗಳ ಕುರಿತು ಜನ ಸಮುದಾಯಕ್ಕೆ ಅರಿವು ಮೂಡಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿ ಮಕ್ಕಳ ಡ್ರಾಪ್ಔಟ್ ತಡೆಯಲು ಸರ್ವ ಪ್ರಯತ್ನ ನಡೆದಿದೆ. ಇಲ್ಲಿನ ಕಾರ್ಮಿಕರು ಉದ್ಯೋಗ ಅರಸಿ ಮುಂಬೈ, ಪುಣೆ, ಬೆಂಗಳೂರಿಗೆ ಮಕ್ಕಳನ್ನು ಕರೆದುಕೊಂಡು ಗುಳೆ ಹೋಗುತ್ತಿದ್ದು ಇದು ನಮಗೆ ಸವಾಲಾಗಿ ಪರಿಣಮಿಸಿದೆ. ಶ್ರಾವಣ ಮಾಸದಲ್ಲಿ ಮಧ್ಯಾಹ್ನದ ಬಿಸಿ ಊಟಕ್ಕೂ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲ್ಲ. RBSK ಯೋಜನೆಯ ಅಡಿ ಪ್ರತಿಯೊಂದು ಶಾಲೆಗೆ ವೈದ್ಯ ತಂಡ ಭೇಟಿ ನೀಡಿ ಮಕ್ಕಳ ಆರೋಗ್ಯ ತಪಾಸಣೆ ನಿಯಮಿತವಾಗಿ ಮಾಡಲಾಗುತ್ತಿದ್ದು ಹಳ್ಳಿ ಹಂತದಲ್ಲಿ ಕಣ್ಗಾವಲು ಸಮಿತಿ ರಚಿಸಲಾಗುವುದು ಎಂದರು. ಆಯೋಗದ ಸದಸ್ಯೆ ಅಪರ್ಣಾ ಎಂ ಕೊಳ್ಳ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 62,000 ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಎಂದು 7-8 ತಿಂಗಳ ಹಿಂದೆ ಸುದ್ದಿ ಮಾಧ್ಯಮದಲ್ಲಿ ವರದಿಯಾಗಿತ್ತು. ಇತ್ತೀಚಿನ RDPR ಇಲಾಖೆಯ ಸರ್ವೆ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ 6-7 ಮಕ್ಕಳು ಶಾಲೆಯಿಂದ ವಿಮುಖರಾಗಿರುವ ಸಂಗತಿ ಹೊರಬಂದಿತು. ಇನ್ನು ಶಿಕ್ಷಣ ಇಲಾಖೆಯ ಅಂಕಿ ಸಂಖ್ಯೆ ಇದಕ್ಕೂ ವಿಭಿನ್ನ. ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ಇಲ್ಲದಿದ್ದರೆ ಮಕ್ಕಳ ರಕ್ಷಣೆ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ನಂತರ ನಡೆದ ಮಧ್ಯಾಹ್ನ ಅವಧಿಯ ಸೆಷನ್ಸ್ ನಲ್ಲಿ ಬೆಂಗಳೂರು CIDಯ SJPU ರೋಹಿತ್ CG ಅವರು ಪೋಕ್ಸೋ ಕಾಯ್ದೆ, ಬಾಲ ನ್ಯಾಯ ಕಾಯ್ದೆ, ಮಕ್ಕಳ ಭಿಕ್ಷಾಟನೆ, ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಕುರಿತು ಉಪನ್ಯಾಸ ನೀಡಿದರು. ಕಲಬುರಗಿ ದಕ್ಷಿಣ ವಲಯದ CRC ಪ್ರಕಾಶ್ ರಾಠೋಡ್ ಅವರು ಶಾಲೆಯಿಂದ ಹೊರಗುಳಿದ ಮಕ್ಕಳು ಮತ್ತು RTI ಕಾಯ್ದೆಯ ವಿಷಯದ ಕುರಿತು ಮಾತನಾಡಿದರು. ಈ ಕಾರ್ಯಾಗಾರದಲ್ಲಿ ಆಯೋಗದ ಸದಸ್ಯ ಕಾರ್ಯದರ್ಶಿ ವಾಸಂತಿ ಉಪ್ಪಾರ್, ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರಾದ ವಿಶ್ವರಾಧ್ಯ ಕೆ ಇಜೇರಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ರಮೇಶ್ ಲಂಡನ್ಕರ್, ನಗರ ಪೊಲೀಸ್ ಉತ್ತರ ವಿಭಾಗದ ACP ಚಂದ್ರಶೇಖರ್, ರಾಯಚೂರು ಉಪನಿರ್ದೇಶಕರಾದ ನವೀನ್ ಯು ಸೇರಿದಂತೆ ಕಲಬುರಗಿ ವಿಭಾಗದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಮಕ್ಕಳ ಸಂಬಂಧಿತ ಇಲಾಖೆ ಮತ್ತು ಸಂಸ್ಥೆಗಳ ಸುಮಾರು 300 ಜನ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ರಾಜ್ಕುಮಾರ್ ರಾಠೋಡ್ ಅವರು ಸ್ವಾಗತಿಸಿದರು. BSS ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ
ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ದಿನಾಂಕ 28ನೇ ಫೆಬ್ರವರಿ 2025 ಬೆಳಿಗ್ಗೆ 10:30 ಗಂಟೆಗೆ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಸವೇಶ್ವರ ಕೆಎಸ್ಪಿಎಸ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಕಲಬುರಗಿಯ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸಂತೋಷ್ ಕುಮಾರ್ ಪಾಟೀಲ್ ಹಾಗೂ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ನ ಸಿಒಒ ಎಸ್ ಪಂಚಾಕ್ಷರಿ ಆಗಮಿಸಿದ್ದರು. ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಪ್ರವಾಹ ಸಂತ್ರಸ್ತರಿಗೆ ಆಹಾರ ಕಿಟ್ ವಿತರಣೆ ಮತ್ತು ಸರಕಾರಿ ಶಾಲೆಗಳಿಗೆ ಕಾಂಪೌಂಡ್ ವ್ಯವಸ್ಥೆ, ಪೀಠೋಪಕರಣಗಳ ವ್ಯವಸ್ಥೆ, ಆಧುನಿಕ ಶಿಕ್ಷಣ ನೀಡಲು ಕಂಪ್ಯೂಟರ್ ಒದಗಿಸುವುದು ಸೇರಿದಂತೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಇದೇ ವೇಳೆ ಮಾಹಿತಿ ನೀಡಲಾಯಿತು. ವಿದ್ಯಾರ್ಥಿನಿಯರು ಶಿಕ್ಷಣದಲ್ಲಿ ಅತ್ಯುನ್ನತ ಹುದ್ದೆಗಳಾದ ಐಎಎಸ್, ಐಪಿಎಸ್ ಗುರಿಯನ್ನು ಹೊಂದಲು ಸಲಹೆ ನೀಡಿದರು. ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾರತದ ರಘು ಕೂಡ ಭಾಗವಹಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು CSR ಪ್ರೋಗ್ರಾಮ್ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಕಿರು ಪರಿಚಯವನ್ನ ತಮಗೆ ತಿಳಿಸ್ಕೊಡ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮುಖ್ಯವಾಗಿ ನನಗೆ ಇನ್ನೊಂದು ಮುಖ್ಯವಾದ ಸಂತೋಷ, ಇಲ್ಲಿ ಬಂದ್ಮೇಲೆ ಪರಿಚಯ ಆದರೂ ಸರ್ ಬಸವೇಶ್ವರ್ ಸರ್, ಅದನ್ನ ಹೇಳಲೇಬೇಕು. ನಾನು ಮತ್ತೆ ಅವರು ಇಬ್ರು ಒಂದೇ BEd ಕಾಲೇಜ್ನಲ್ಲಿ ಮಾಡಿದವರು. ನನಗೆ ಲೆಕ್ಚರರ್ ಆಗಿದ್ದವರು ಮತ್ತೆ ಸರ್ಗೆ ಲೆಕ್ಚರರ್ ಆಗಿದ್ದವರು ಇಬ್ರು ಕೂಡ. ಅವ್ರಿಗೆ ಯಾರು ಲೆಕ್ಚರರ್ ಆಗಿದ್ರು ಅವರೆಲ್ಲ ನನಗೆ ಲೆಕ್ಚರರ್ ಆಗಿದ್ರು. ಅವ್ರಿಗೇನೆಲ್ಲ ಪಾಠಗಳು ತಿಳುವಳಿಕೆ ಇದನ್ನ ಹೇಳ್ಕೊಟ್ರು. ಬಹಳ ಒಳ್ಳೆ ಲೆಕ್ಚರರ್ಸ್ ಅವರೆಲ್ಲ ಈಗಲೂ ಇದ್ದಾರೆ, ಬಹಳ ಒಳ್ಳೆ ಲೆಕ್ಚರರ್ಸ್. ಅವರ ಒಂದು ಬುನಾದಿ ಮೇಲೆ ನಾವು ಈ ಹಂತಕ್ಕೆ ಈ ರೀತಿ ಸಂಸ್ಥೆನ ಬೆಳೆಸೋದಕ್ಕೆ ಅಥವಾ ಸರ್ ಕೂಡ ಒಂದು ಒಳ್ಳೆ ಅಧಿಕಾರಿಗಳಾಗೋ ಮಟ್ಟಕ್ಕೆ ಇದಾಯ್ತು. ನನಗೆ ಇಲ್ಲಿ ಬಂದಾದ್ಮೇಲೆ ಅದು ತಿಳಿದು ಬಹಳ ಖುಷಿ ಆಯ್ತು. ನಾವಿಬ್ರು ಒಂದೇ ಕಾಲೇಜು, ಒಂದೇ ಗುರುಗಳ ಕೈನಲ್ಲಿ ಕಲ್ತು ಬಂದವರು ಅಂತ ಹೇಳಿ ಈ ಒಂದು ಮೂಲಕ ನಾವು ಇಬ್ರು ಒಂದು ಇದನ್ನ ತಲುಪಿದ್ದು, ಇಲ್ಲಿ ಮಿಲನ ಆಗಿದ್ದು ಒಂದು ರೀತಿ ಬಹಳ ಒಳ್ಳೇದಾಯ್ತು ಅಂತ ಅನಿಸ್ತಾ ಇದೆ. ತುಂಬಾ ಸಂತೋಷ, ಅದು ಬಹಳ ಸಂತೋಷಕರವಾದ ವಿಚಾರ. ಸೊ ನಮ್ಮ ಈ ಒಂದು BSS ಸಂಸ್ಥೆ 1997 ಇಸ್ವಿ ಒಳಗಡೆ ಒಂದು ಸಣ್ಣ ಟ್ರಸ್ಟ್ ಆಗಿ ಪ್ರಾರಂಭ ಆಯಿತು. ಇದನ್ನ ಶುರು ಮಾಡಿದ್ರು ಡಾಕ್ಟರ್ ರಮೇಶ್ ಬೆಲಂಕೊಂಡ ಅಂತೇಳಿ. ಅವರು ವೈದ್ಯಕೀಯ ವೃತ್ತಿಲಿದ್ರು. ಅವರು ನನ್ನ ತಾಯ್ನಾಡಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಏನಾದರೂ ಸೇವೆ ಸಲ್ಲಿಸಬೇಕು. ನಮ್ಮ ರಾಜ್ಯ ಬಹಳ ಬಡತನದಲ್ಲಿದೆ, ಬಡವರಾಗಿದ್ದಾರೆ, ಮಹಿಳೆಯರು ತುಂಬಾ ಕಷ್ಟಪಡ್ತಾರೆ. ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆಲ್ಲ ಶಕ್ತಿ ಇದೆ, ಆಯ್ತಾ, ಅವ್ರಿಗೆ ಏನಾದ್ರೂ ಒಂದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ. ನಾನು ಅಮೆರಿಕಾದಲ್ಲಿ ಇದ್ದೀನಿ, ನಾನು ಒಳ್ಳೆ ಸಂಬಳ ಬರ್ತಾ ಇದೆ, ಚೆನ್ನಾಗಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ. ಆದ್ರೆ ನಾನು ಒಬ್ಬ ಚೆನ್ನಾಗಿದ್ರೆ ಸಾಲದು, ಆಯ್ತಾ. ನಾನ್ ತಕ್ಕ ಮಟ್ಟಿಗೆ ಹಣಕಾಸಿನಲ್ಲಿ ಸ್ಥಿತಿವಂತನಾಗಿದ್ದೀನಿ. ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಏನಾದ್ರೂ ಒಂದು ಸೇವೆ ಸಲ್ಲಿಸ್ಬೇಕಲ್ಲ ಅಂತ ಹೇಳಿ ಅವರ ಒಂದು ತುಡಿತದಿಂದ ಅವರು ವೈದ್ಯಕೀಯ ವೃತ್ತಿಯನ್ನ ಬಿಟ್ಟು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅವರ ಹತ್ರ ತರಬೇತಿ ಪಡೆದು ಈ ಮೈಕ್ರೋ ಫೈನಾನ್ಸ್ ಅಥವಾ ಮೈಕ್ರೋ ಕ್ರೆಡಿಟ್ ಅನ್ನ ಹೇಗೆ ನಡೆಸಬೇಕು ಅಂತ 2 ವರ್ಷಗಳ ಕಾಲ ಅವರನ್ನು ಕೂಡ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬಂದು ಅವಾಗ ನನಗೆ ವಿದ್ಯಾರ್ಥಿ ವೇತನವನ್ನ ಕೊಡ್ತಾ ಇದ್ರು. ಆ 1,000 ರೂಪಾಯಿಯಿಂದ ನಾನು ಸಾಕಷ್ಟು ಪುಸ್ತಕಗಳನ್ನ ತಗೋತಿದ್ದೆ. ಅಧ್ಯಯನ ಮಾಡಲಿಕ್ಕೆ ಬೇಕಾದಂತ ಸಪೋರ್ಟಿಂಗ್ ಲಿಟರೇಚರ್ಸ್ ಅನ್ನ ತಗೋತಿದ್ದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ, KS ಪ್ರಯತ್ನ ಮಾಡಿದ್ವಿ. ಜೊತೆಗೆ ಸೇರಿ ಹೇಳಿದಾಗೆ ನಾನು KS ಅಟೆಂಡ್ ಮಾಡಿದ್ವಿ, ಅದಾಗ್ಲಿಲ್ಲ. ಎರಡನೇದು KES ಅಂತ ಓದಿ ನಾವು, ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಂದ್ರೆ ಈಗ ಅವಾಗ BO ಈಗ ಇದೆ, ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ, ತಾಲೂಕಾ ಶಿಕ್ಷಣಾಧಿಕಾರಿ ಅಂತ. ಸೊ ನಾನು BA BEd MA MEd ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಯತ್ನ ಮಾಡಿದ್ವಿ. ಸೊ ಅದಾದ ನಂತರ ಓದೋದನ್ನ ನಿಲ್ಲಿಸಲಿಲ್ಲ. ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರೆಲ್ಲ ನನ್ನನ್ನ, ನಮ್ಮ ರುದ್ರೋಡಿ ಗ್ರಾಮದಲ್ಲಿ ಸುಮಾರು 100 ಎಕರೆ ಎಲ್ಲ ಚಿಕ್ಕಪ್ಪದರು ತಂದೆಯವರೆಲ್ಲ ಕೃಷಿ ಮಾಡ್ತಾರೆ. ಅವ್ರು ನನಗೆ, ನಾನು ಯಾವ್ದೇ ಕೆಲಸ ಕೊಟ್ಟು ಚೆನ್ನಾಗಿ ಮಾಡ್ತಿದ್ರು. ಅವ್ರು ನನ್ನ ಇಲ್ಲಿಂದ ಡಿಗ್ರಿ ಓದ್ಲಿಕ್ಕೆ ಇಲ್ಲಿ ಬಂದ್ರೆ ಚಿಕ್ಕಪ್ಪ ತಂದು ನನಗೆ ಊರಿಗೆ ಕರ್ಕೊಂಡು ಹೋಯ್ದೆ. ಅಲ್ಲಿ ಹೊಲ ಗದ್ದೆ ಕೆಲಸಕ್ಕೆ, ದ್ರಾಕ್ಷಿ ಬೆಳಿಗ್ಗೆ, ಟೊಮೊಟೊ ಬೆಳಿಗ್ಗೆ ಹಾಕ್ತಿದ್ರು. ನಮ್ ತಾತ ಬಂದು ಇಲ್ಲ ಅವ್ನು ಚೆನ್ನಾಗಿ ಓದ್ತಾನಂತ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ನಮ್ಗೆ ಓದಿಸ್ತಾ ಇದ್ವಿ. ಅಂದ್ರೆ ನಿಮ್ಗೆ ಓದುವ ಅಭ್ಯಾಸ, ಹವ್ಯಾಸ ನಿಮ್ಮಲ್ಲಿ ಇತ್ತು, ಅಥವಾ ನನಗೆ ಉದ್ದೇಶವಾಗಿ ಏನಿತ್ತಂದ್ರೆ ಒಬ್ಬ ಒಳ್ಳೆಯ TCS ಕಾಲೇಜ್ ಲೆಕ್ಚರ್ ಆಗ್ಬೇಕು ಅಂತ ನನ್ನ ಅಭಿಲಾಷೆ ಇತ್ತು. ಅಂದ್ರೆ ನಾನು BA BEd ಮಾಡಿ MA MEd ಮಾಡಿ
TCS ಕಾಲೇಜಿಗೆ ಒಬ್ಬ ಒಳ್ಳೆ ಲೆಕ್ಚರ್ ಆಗ್ಬೇಕಂದ್ರೆ ನಾನು ಶಿಕ್ಷಕರಿಗೆ ಶಿಕ್ಷಕನಾಗುವ ಬದಲು ಶಿಕ್ಷಕರನ್ನ ತಯಾರು ಮಾಡುವಂತಹ ವಿದ್ಯಾರ್ಥಿಗಳನ್ನ ರೂಪಿಸುವಂತ ಶಿಕ್ಷಕರಿಗೆ ನಾನು ಶಿಕ್ಷಕನಾದ್ರೆ ಬಹಳಷ್ಟು ಸಾವಿರಾರು ಜನರಿಗೆ ನಾನು ದಾರಿದೀಪ ಆಗ್ಬೋದು ಅಂತ ನನ್ನ ಅಭಿಲಾಷೆ. ಹಾಗಾಗಿ ಓದೋದನ್ನ ನಿಲ್ಲಿಸಲಿಲ್ಲ, ಹಾಗೆ ಪ್ರಯತ್ನಗಳು ಮಾಡ್ತಾ ಹೋದೆ. ಕೊನೆಗೆ ನಾನು KES ಎಕ್ಸಾಮ್ ಬರೆದೆ 1996 ಅಲ್ಲಿ. ನಾನು ಸರ್ ಹೇಳಿದಾಗೆ ಅವ್ರಿಗೂ ನಾನು 93, 94 ಅಲ್ಲಿ ನಾನು B.Ed ಮುಗಿಸಿದೆ. ಸರ್ 97, 98 ಅಲ್ಲಿ, ಅಂದ್ರೆ ನನಗಿಂತ 4 ವರ್ಷ ಅವರು ಚಿಕ್ಕವರಿದ್ದಾರೆ ಶಿಕ್ಷಣದಲ್ಲಿ, ಆದ್ರೆ ಆರ್ಥಿಕವಾಗಿ ದೊಡ್ಡವರಿದ್ದಾರೆ ಅವರು. ಸೊ ಹಾಗಾಗಿ ಉದ್ದೇಶ ಇಷ್ಟೇ ಹೇಳೋದು, ಆ ಒಂದು ಉತ್ಕಟ ಛಲ ನಾನು ಓದ್ಬೇಕು ಅನ್ನೋದು ಪ್ರಯತ್ನ ನಿಲ್ಲಿಸ ಫ್ರಾಡ್ ಬಗ್ಗೆ ಇದಾಗುತ್ತೆ. ಅದರಲ್ಲಿ ಕಟ್ಟುನಿಟ್ಟಾಗಿ ತಾವು ಅದನ್ನು ವಿಚಾರ ಮಾಡಿನೇ ಅದು ಆಪರೇಟ್ ಮಾಡಬೇಕು. ದಯವಿಟ್ಟು ತಮ್ಮ ಮನೆಯಲ್ಲೂ ಎಲ್ಲರಿಗೂ ಹೇಳಬೇಕು. ಈ ಎಷ್ಟು ಆನ್ಲೈನ್ ಇದೆಯೋ ಅದೇ ರೀತಿ ಫ್ರಾಡ್ ಮಾಡೋರು ಜಾಸ್ತಿ ಆಗಿದ್ದಾರೆ. ಆಮೇಲೆ ತಮ್ಮ ಲೋನ್ ಬಗ್ಗೆ ಅಥವಾ ತಮ್ಮ ಅಕೌಂಟ್ ಬಗ್ಗೆ ಏನೇ ಮಾಹಿತಿ ಬೇಕಾದರೆ ಡೈರೆಕ್ಟ್ ಬ್ಯಾಂಕಲ್ಲಿ ಭೇಟಿಯಾಗಿ ತಮ್ಮ ನೇರವಾಗಿ ಮಾಹಿತಿ ತಗೋಬೇಕು. ಈಗ ಮಿಡಲ್ ಮನದವರಿಗೆ ಯಾವುದೇ ಆಸ್ಪದನೆ ಕೊಟ್ಬಿಟ್ರೆ ದಯವಿಟ್ಟು. ಸಾಕಷ್ಟು ಜನ ಏನು ಮಾಡ್ತಾರೆ, ಒಂದು ಆನ್ಲೈನ್ ಅಪ್ಲಿಕೇಶನ್ ಕೂಡ 100, 200, 500 ರೂಪಾಯಿ ತನಕ ಎಕ್ಸ್ಟೋರ್ಟ್ ಮಾಡ್ತಾರೆ. ಅದು ಯಾವುದೇ ರೀತಿಯ ಬ್ಯಾಂಕಿನಿಂದ ಆ ಥರ ಯಾವುದೂ ಇರೋಂಗಿಲ್ಲ. ಆಮೇಲೆ ಇನ್ನೊಂದು, ತಮ್ಮ ರಿಕವರಿ ಅಮೌಂಟು ತಮ್ಮ ಮನೆ ಅಕೌಂಟಲ್ಲಿ ಜಮಾ ಆಗಿದ್ದು ತಾವೇ ತಮ್ಮ ಆ್ಯಪಲ್ಲಿ ನೋಡ್ಕೋಬೋದು. ಸಾಕಷ್ಟು ಬ್ಯಾಂಕಲ್ಲಿ ಕೂಡ ಸವಲತ್ತಿದೆ. ತಾವು ಬ್ಯಾಂಕಿಗೆ ಹೋದರೆ ಅದ್ರದ್ದು ಉಪಯೋಗ ಪಡಿಬೋದು. ಸ್ಪೆಷಲಿ ತಮ್ಮ ಮನೆಯಲ್ಲಿ ಹೆಣ್ಮಕ್ಳು ರೊಟ್ಟಿ ಮಾಡೋದಾಯಿತು, ಉಪ್ಪಿನಕಾಯಿ ಮಾಡೋದಾಯಿತು, ಕೆಲವೊಂದು ಬಟ್ಟೆ ಹೊಲಿಗೆ ಮಾಡೋದೇ ಇರುತ್ತೆ. ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತಂದರೆ, ಸ್ಟೂಡೆಂಟ್ಗಳೇ ತಾವು ಮನೆಯಲ್ಲಿ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇರ್ತಾರೆ, ತಾವು ತಮ್ಮ ಮನೆಯವರಿಗೆ ಅರಿವು ಮೂಡಿಸ್ಬೇಕು. ಯಾಕಂದರೆ ತಾವು ಓದಿದ್ದು ತಮ್ಮ ಆಜುಬಾಜುದವ್ರಿಗೆ ಹೆಲ್ಪ್ ಆಗುವಂತೆ ಇಷ್ಟೆಲ್ಲ ನಾಲ್ಕೊಂದು ವಿಷಯಗಳು ಹೇಳ್ತಿದ್ದೀನಿ. ಈ ವಿಷಯ ಇದಕ್ಕೆ ಪ್ರೋಗ್ರಾಮ್ ಸಂಬಂಧ ಇಲ್ಲ, ಬಟ್ ನಮ್ಮ ಲೀಡ್ ಬ್ಯಾಂಕ್ ಕಡೆಯಿಂದ ನಮ್ಮ RBI ಕಡೆಯಿಂದ ಏನಂತಂದ್ರೆ, ಈ ಕಾರ್ಯಕ್ರಮದಲ್ಲಿ COO ಎಸ್ ಪಂಚಾಕ್ಷರಿ, CSR ಚೀಫ್ ಮ್ಯಾನೇಜರ್ ಪಂಡಿತ್ ಗಂಗಾಧರ್ ಪಾಟೀಲ್, ಸ್ಟೇಟ್ ಹೆಡ್ ರಘು NC, CSR ಅಸಿಸ್ಟೆಂಟ್ ಮ್ಯಾನೇಜರ್ ಪ್ರಶಾಂತ್ ಕುಮಾರ್ A, ಡಿವಿಷನ್ ಮ್ಯಾನೇಜರ್ ಶಶಿಧರ್ M ಮೆಗಳಮನಿ, ZMO ಗುಳ್ಳಪ್ಪ ಘೋತ್, FQCM ವಿರೂಪಾಕ್ಷ ಗೌಡ V, AZMO ಮಲ್ಲಿಕಾರ್ಜುನ್ N, BM ಸಿದ್ಧಾರ್ಥ್ N ಮತ್ತು ST ದೇವರಾಜ್ C ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳನ್ನು ಖರೀದಿಸಲು ಹೆಚ್ಚಿನ ಬಜೆಟ್ ಮಂಡಿಸುವಂತೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಮತ್ತು ಪ್ರಕಾಶಕರ ಪರವಾಗಿ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳನ್ನು ಖರೀದಿಸಲು ಹೆಚ್ಚಿನ ಬಜೆಟ್ ಮಂಡಿಸಲು ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಲೇಖಕರು ಹಾಗೂ ಪ್ರಕಾಶಕರ ಪರವಾಗಿ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸಾಹಿತಿಗಳಾದ ಪ್ರೊಫೆಸರ್ ಶಿವರಾಜ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮನವಿ ಮಾಡಿದರು. 23ರವರೆಗೆ 5 ವರ್ಷಗಳ ಅವಧಿಗೆ ಇಷ್ಟು ಸಣ್ಣ ಬಜೆಟನ್ನು ಇಟ್ಟಿದ್ದಾರೆ. ಇದು ಭಾಳ ವಿಷಾದನೀಯ ಮತ್ತು ಖಂಡನೀಯ. ಒಂದೇ ವರ್ಷಕ್ಕಲ್ಲ, 5 ವರ್ಷ ಸೇರಿ ಆ ಥರ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವರು. ಇನ್ನೊಂದು ಸರ ಇಲ್ಲ, ಕರೆಕ್ಟ್ ಸರ. ಈಗ 5 ವರ್ಷದ ಪುಸ್ತಕಗಳು ಕೇಳಿದ್ದಾರೆ. ಮತ್ತಂದ್ರೆ ಒಂದೇ ವರ್ಷಕ್ಕೆ ಇಲ್ಲ, ಈಗ ಇಲ್ಲ, ನೀವು ಸಂತೋಷ. ನಾವು ಈಗ ಡಿಮ್ಯಾಂಡ್ ಏನು ಮಾಡಕತ್ತೀವಿ ಅಂದರೆ, ಇದು ಒಂದು ವರ್ಷದ ಬಜೆಟ್ ಇದ್ದರೆ ಓಕೆ, 1,85,000. ಟೋಟಲ್ 5 ವರ್ಷಕ್ಕೆ 10 ಕೋಟಿ ರೂಪಾಯಿ ಸರಾಸರಿ ಹಣ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ನೋಡಿ, 5,000 ಕೋಟಿ ರೂಪಾಯಿ ಈ ಪ್ರದೇಶದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. 5,000 ಕೋಟಿ ರೂಪಾಯಿನಲ್ಲಿ ಕಟ್ಟಡ, ಕಾಮಗಾರಿ, ರಸ್ತೆ, ನೀರು, ವಿದ್ಯುತ್ ಶಕ್ತಿ ಇತ್ಯಾದಿ ಎಲ್ಲ ರೀತಿಯಿಂದ ಭೌತಿಕ ಸುಧಾರಣೆಗೆ ಅದನ್ನು ಮಾಡೋದ್ರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸೋದಕ್ಕಾಗಿ ಮಾಡ್ತಾ ಇರೋದು ಸಂತೋಷನೇ. ಆದರೆ ಕೇವಲ ಒಂದು ಸಣ್ಣ ಏನು ಡಸ್ಟ್ಬಿನ್ ಬಜೆಟ್ಟು, ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿದಂಗೆ, ಸುಮಾರು ಒಂದು 5 ವರ್ಷಕ್ಕೆ 10 ಕೋಟಿ ರೂಪಾಯಿ, 5,000 ಕೋಟಿ ರೂಪಾಯಿ ಒಳಗೆ ಭಾಳಲ್ಲ. ಮನುಷ್ಯ ಈ ನಮ್ಮ ಶಾಸಕರಿಗೆ ಒಂದು ಮಾತನ್ನು ಹೇಳಬೇಕು ಅಂತ ಅನಿಸ್ತದೆ ಖಾರವಾಗಿ. ಏನಂದರೆ, ಅವರಿಗೆ ಕಟ್ಟಡ, ಕಾಮಗಾರಿ, ರಸ್ತೆ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ. ಈ ಭಾಗದ ಮಕ್ಕಳ ಜ್ಞಾನ ವಿಕಾಸ, ಸ್ಕೂಲು ಕಾಲೇಜುಗಳು, ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಮಾಡುವುದರಲ್ಲಿ ಎಳ್ಳಷ್ಟು ಆಸಕ್ತಿ ಇಲ್ಲ. ಹೀಗಾಗಿ ಈ ಭಾಗದ ವಿಶ್ವವಿದ್ಯಾಲಯಗಳು,
ಶಾಲಾ ಕಾಲೇಜುಗಳು ಪ್ರೌಢಶಾಲೆಗಳು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿವೆ ಮತ್ತು ಶಿಕ್ಷಕರ ನೇಮಕಾತಿ ಇಲ್ಲ, ಗ್ರಂಥಾಲಯ ಸೌಲಭ್ಯಗಳಿಲ್ಲ, ಮಕ್ಕಳಿಗೆ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಕೊಡ್ತಾಯಿಲ್ಲ. ಹೀಗಾಗಿ ಫಲಿತಾಂಶ ಕೆಟ್ಟದಾಗಿ ಬರ್ತದೆ. ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಉದ್ದೇಶ ಏನದಂದರೆ ಶಿಕ್ಷಣ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಹೆಚ್ಚಿಸುವಂಥದ್ದು, ಅದನ್ನು ಈ ಭಾಗದಲ್ಲಿ ಆ ಸ್ಕಿಲ್ ಡೆವಲಪ್ ಮಾಡಬೇಕನ್ನುವಂಥದ್ದು ಉದ್ದೇಶದ. ಅದಕ್ಕಾಗಿ ನಮ್ಮ ಶಾಸಕರು ಸ್ಪಂದಿಸ್ತಾ ಇಲ್ಲ. ಅವರಿಗೆ ಇದರಲ್ಲಿ ಎಳ್ಳಷ್ಟು ಆಸಕ್ತಿ ಇಲ್ಲ. ಒಂದು ನೇರವಾಗಿ ಕೆಟ್ಟ ಆರೋಪ ಮಾಡೋದಾದರೆ ಅವರಿಗೆ ಪರ್ಸೆಂಟೇಜ್ ಹೊಡೆಯೋದರಲ್ಲಿ ಹೆಚ್ಚಿನ ಆಸಕ್ತಿ ಇದೆ ವಿನಃ ಇಂಥ ಜ್ಞಾನ ವಿಕಾಸ ಮಾಡುವುದರಲ್ಲಿ ಇಲ್ಲ ಅನ್ನುವಂಥದ್ದು ನೇರವಾಗಿ ನಾನು ಆರೋಪ ಮಾಡ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಮತ್ತು ಪ್ರಕಾಶನ ಸಂಸ್ಥೆಯ ಪ್ರಕಾಶಕರಾದ ಡಾಕ್ಟರ್ ಬಸವರಾಜ್ ಕೋನೇಕ್, ಲೇಖಕರಾದ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್, ಸಾಹಿತಿಗಳಾದ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ತೊಗರಿ ಬೆಳೆಗೆ ಬೆಂಬಲಿಸಿ ಮಾರ್ಚ್ 5ರಂದು ನಡೆಯಲಿರುವ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಪ್ರಮುಖ ಬೆಳೆಯಾದ ತೊಗರಿ ಬೆಳೆಗೆ ಬೆಂಬಲಿಸಿ ಇದೇ ದಿನಾಂಕ 5ನೇ ಮಾರ್ಚ್ 2025ರಂದು ನಡೆಯುವ ಹೋರಾಟಕ್ಕೆ ಶ್ರಮಜೀವಿಗಳ ವೇದಿಕೆ ತನ್ನ ಸಂಪೂರ್ಣ ಬೆಂಬಲ ನೀಡಿ ಈ ಹೋರಾಟದಲ್ಲಿ ಭಾಗವಹಿಸುವುದು ಅಲ್ಲದೆ ತೊಗರಿ ಬೆಳೆಗೆ ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಬೆಂಬಲ ಬೆಲೆಯಾಗಿ 7,550 ರೂಪಾಯಿ ನಿಗದಿಪಡಿಸಿರುವುದು ಅವೈಜ್ಞಾನಿಕ ಅಲ್ಲದೆ ರಾಜ್ಯ ಸರ್ಕಾರ ಸದ್ಯ ಘೋಷಿಸಿರುವ 8,000 ಪ್ರತಿ ಕ್ವಿಂಟಾಲಿಗೆ ಖರೀದಿ ಮಾಡುವ ಘೋಷಣೆ ಕೂಡ ರೈತರಿಗೆ ಯಾವುದೇ ಆರ್ಥಿಕ ಶಕ್ತಿ ತುಂಬುವುದಿಲ್ಲ ಎಂದು ವೇದಿಕೆ ಅಧ್ಯಕ್ಷರಾದ ಚಂದ್ರಶೇಖರ್ ಹಿರೇಮಠ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ವಾಣಿಜ್ಯ ಉದ್ಯಮ ನಡಿಬೇಕು ಅಂದ್ರೆ ರೈತರ ಕೈಯಲ್ಲಿ ದುಡ್ಡು ಬರಬೇಕು. ದುಡ್ಡು ಬಂದಾಗ ಅವ್ರ ಪರ್ಚೇಸಿಂಗ್ ಪವರ್ ಹೆಚ್ಚಿಗಾಗ್ತದೆ. ಹೆಚ್ಚಿಗೆ ಬಟ್ಟೆ ಪರ್ಚೇಸ್ ಮಾಡ್ತಾರೆ, ಹೆಚ್ಚಿಗೆ ನಗರ ಪ್ರದೇಶಕ್ಕೆ ಸುತ್ತಾಡ್ತಾರೆ, ಹೆಚ್ಚಿಗೆ ಹೋಟ್ಲ್ಗಳಿಗೆ ಹೋಗ್ತಾರೆ. ಇದೆಲ್ಲ ಈ ಎಕನಾಮಿಕ್ ಗ್ರೋತ್ ಆಗೋದೇ ತೊಗರಿ ಬೆಳೆಯಿಂದ. ಆದರೆ ಇವತ್ತು ದುರಂತ ಏನು ಅಂತ ಹೇಳಿದರೆ, ತೊಗರಿ ಬೆಳೆ ಯಾವ ರೀತಿಯಲ್ಲಿ ರೈತರು ಬೆಳೀತಾ ಇದ್ದಾರೆ, ಇದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಎಷ್ಟು ಕೊಡಬೇಕು ಅನ್ನೋದು ಇವತ್ತು ದುರಂತ ಅಂತ ಹೇಳಿದರೆ, ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಯಾರೂ ಇದುವರೆಗೂ ಮನದಟ್ಟು ಮಾಡಿಕೊಟ್ಟಿಲ್ಲ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ದಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂಥೇಳಿ ಕೇಂದ್ರ ಸರ್ಕಾರದ ಕೃಷಿ ಇಲಾಖೆಯ ಅಧೀನದಲ್ಲಿ ಒಳಪಡುವಂಥ ಸಂಸ್ಥೆ. ಈ ಸಂಸ್ಥೆ ಆ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿರ್ಧಾರ ಮಾಡುತ್ತೆ. ಅದಕ್ಕೆ ಮಾನದಂಡದಲ್ಲಿ ಒಂದೇನಿದೆ ಅಂತ ಹೇಳಿದ್ರೆ, ನ್ಯಾಷನಲ್ ನೀಡ್ ಅನ್ನೋದೊಂದು ಕ್ರೈಟೇರಿಯಾ ಇದೆ. ಅದರಲ್ಲಿ ನ್ಯಾಷನಲ್ ನೀಡ್ ಅಂದರೆ ಆ ಕ್ರಾಪು ಇಡೀ ದೇಶಕ್ಕೆ ಫುಡ್ ಆಗಿದ್ರೆ ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತದೆ. ಇವತ್ತು ಯಾಲಕ್ಕಿ ಇರ್ಬೋದು, ಇಂಥದ್ದು ಇರ್ಬೋದು, ಅವು ನ್ಯಾಷನಲ್ ನೀಡ್ ಅಲ್ಲ. ಅದು ಇಲ್ಲದೇ ಮನುಷ್ಯ ಬದುಕ್ಬೋದು.
ಆದರೆ ನ್ಯಾಷನಲ್ ನೀಡ್ ಅಂದ್ರೆ ದೇ ಶುಡ್ ಬಿ ದಿ ಬೇಸಿಕ್ ಫುಡ್ ಆಫ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ ಅಂಥೇಳಿ ಒಂದು ಕ್ರೈಟೇರಿಯಾ ಇದೆ. ಇವತ್ತು ನಾವೆಲ್ಲ ಎಲ್ಲ ಕಡೆ ಕೇಳ್ತೀವಿ, ಹಿಂದಿ ಪಿಕ್ಚರ್ನಲ್ಲಿ ಕೇಳ್ತೀವಿ, ಎಲ್ಲ ಕಡೆ ಕೇಳ್ತೀವಿ ದಾಲ್ ರೋಟಿ. ದಾಲ್ ಅನ್ನೋದು ಅದು ದೇಶದ ಫುಡ್ಡು. ಈ ದೇಶದ ಫುಡ್ಡು ಬೆಳೆಯುವಂಥ ಕಲಬುರಗಿ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಿಯೋ ಟ್ಯಾಗ್, ಕಲಬುರಗಿ ಜಿಲ್ಲೆಗೆ ಜಿಯೋ ಟ್ಯಾಗ್ ಬಂದಿದೆ ಅಂತ ಹೇಳಿದರೆ ತೊಗರಿಗೆ ಮೂಲ ಜಿಲ್ಲೆ, ಮೂಲ ಬೆಳೆಯೋದು ಇಲ್ಲೇ. ಆದರೆ ಇವತ್ತು ದುರಂತ ಅಂತ ಹೇಳಿದ್ರೆ ನಮ್ಮ ದಿ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಈ ಸಂಸ್ಥೆಗೆ ಸರಿಯಾಗಿ ಯಾರೂ ರಿಪ್ರೆಸೆಂಟ್ ಇದುವರೆಗೂ ಮಾಡಿಲ್ಲ. ತೊಗರಿಗೆ ಬೆಂಬಲ ಬೆಲೆ ಇಷ್ಟು ಕೊಡಬೇಕು ಅಂತೇಳಿ ಯಾರೂ ರಿಪ್ರೆಸೆಂಟ್ ಮಾಡಿಲ್ಲ. ಅವ್ರದವ್ರೆ ಈಗ UP ಬಿಹಾರು ಬೇರೆ ಕಡೆಯೂ ಕೂಡ ತೊಗರಿ ಬೆಳೆ ಅಲ್ಪ ಸ್ವಲ್ಪ ಬೆಳೀತಾರೆ. ಬಟ್ ಅಲ್ಲಿ ಈ ನಮ್ಮ ಡ್ರೈ ಲ್ಯಾಂಡ್ನಲ್ಲಿರುವಷ್ಟು ಕೀಟ ಬಾಧೆ ಇಲ್ಲ, ಮತ್ತು ಅಲ್ಲಿ ಮೇಜರ್ ಕ್ರಾಪ್ ಅಲ್ಲ. ತೋವರ್ ಈಸ್ ನಾಟ್ ಎ ಮೇಜರ್ ಕ್ರಾಪ್ ನಾರ್ತ್ ಇಂಡಿಯಾನಲ್ಲಿ. ಅಲ್ಲಿ ಕಬ್ಬು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಗೋಧಿ ಬೆಳೀತಾರೆ, ಸೋಯಾಬೀನ್ ಬೆಳೀತಾರೆ, ಅವೆಲ್ಲ ಮೇಜರ್ ಕ್ರಾಪು. ಮೇಜರ್ ಕ್ರಾಪ್ ಇರೋದು ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ. ಇದ್ರ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡದೇ ಇರೋದ್ರಿಂದ ಇವತ್ತೇನಾಗಿದೆ ಅಂತ ಹೇಳಿದ್ರೆ ದುರಂತ ಅಂತಂದ್ರೆ, ಇವತ್ತು ಅಲ್ಪಾವಧಿ ಬೆಳೆ ಹೆಸರು ನಾವು ಬೆಳಿತೀವಿ. ಹೆಸರಿಗೆ 8,660 ಸುಮಾರು 8,660 ಬೆಂಬಲ ಬೆಲೆ ನಿಗದಿಪಡಿಸಿದೆ. ಅದು ಫಸ್ಟ್ ಕ್ರಾಪು. ಹೆಸರು ಯಾರು ರೈತರು ಬೆಳೀತಾರೆ ಡ್ರೈ ಲ್ಯಾಂಡಲ್ಲಿ, ಹೆಸರು ಕಟಾವು ಆದಮೇಲೆ, ರಾಶಿ ಆದಮೇಲೆ ಮತ್ತೆ ಸೆಕೆಂಡ್ ಕ್ರಾಪ್ ವಿ ಕ್ಯಾನ್ ರೇಸ್ ಸೆಕೆಂಡ್ ಕ್ರಾಪ್. ಕಡ್ಲಿ ಬಿತ್ಬೋದು, ಜೋಳ ಬಿತ್ಬೋದು, ಬೇರೆ ಯಾವುದೋ ಬೆಳೆ ಬಿತ್ಬೋದು ಡ್ರೈ ಲ್ಯಾಂಡಲ್ಲಿ ಕೂಡ. ಸೊ ಅದಕ್ಕೆ ಪ್ರತಿ ಕ್ವಿಂಟಲಿಗೆ 8,660 ಸುಮಾರು ನಿಗದಿಪಡಿಸಿದೆ. ಆದರೆ ನಮ್ಮ ತೊಗರಿಗೆ ಇದು 1 ಇಯರ್ ಕ್ರಾಪ್. ಡ್ರೈ ಲ್ಯಾಂಡಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ತೊಗರಿ ಇಟ್ ಟೇಕ್ಸ್ ಸೋಯಿಂಗ್ನಿಂದ ಹಾರ್ವೆಸ್ಟಿಂಗ್ವರೆಗೂ 6 ತಿಂಗಳಿಗಿಂತಲೂ ಹೆಚ್ಚಿನ ಸಮಯಾವಕಾಶ ಬೇಕು. ಅಷ್ಟೊತ್ತಿಗೆ ಬೇಸಿಗೆ ಬರ್ತದೆ. ನಾವು ಸೆಕೆಂಡ್ ಕ್ರಾಪ್ ತೊಡಪ್ಲೇ ಇಲ್ಲ. ತೊಗರಿ ಅದು ಆ್ಯನ್ಯುವಲ್ ಕ್ರಾಪ್. ಡ್ರೈ ಲ್ಯಾಂಡಲ್ಲಿ ಆ್ಯನ್ಯುವಲ್ ಕ್ರಾಪ್. ಎಲ್ಲೋ ನೀರಾವರಿ ಇದ್ದಾಗ ಸ್ವಲ್ಪ ಗೋಧಿ ಪೀದಿ ಸೆಕೆಂಡ್ ಕ್ರಾಪ್ ಬೆಳ್ಕೋಬೋದು. ಆದರೆ ಡ್ರೈ ಲ್ಯಾಂಡಲ್ಲಿ ತೊಗರಿ ಇಟ್ ಈಸ್ ಅ 1 ಇಯರ್ ಕ್ರಾಪ್. ಈ 1 ಇಯರ್ ಕ್ರಾಪ್ ಇದ್ದಿದ್ದಕ್ಕೆ 7,650 ಫಿಕ್ಸ್ ಮಾಡಿದ್ದು ಅವೈಜ್ಞಾನಿಕ. ಇವತ್ತು ಇದ್ರ ಬಗ್ಗೆ ನಮ್ಮ ಯಾವುದೇ ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ, ಎಲ್ಲ ಪಕ್ಷದ ಸದಸ್ಯರು ಮತ್ತು ಶಾಸಕರು ಇದುವರೆಗೆ ಯಾರು ಚುನಾಯಿತರಾಗಿದ್ದಾರೆ ಇದು ಆ ಸಂಸ್ಥೆಗೆ ಮನವರಿಕೆ ಮಾಡಿಕೊಟ್ಟಿಲ್ಲ. ಆ ಸಂಸ್ಥೆ ತಂದೆ ಆದಂಥ ಮನದಂಡ ಇವೆ. ಅಂದರೆ ನಾನು ಹೇಳೋದಲ್ಲ, ಇಟ್ ಶುಡ್ ಬಿ ಎ ನ್ಯಾಷನಲ್ ಫುಡ್ ಅಂತ ಹೇಳ್ತಾರೆ. ತೊಗರಿ ಇಟ್ ಈಸ್ ಎ ನ್ಯಾಷನಲ್ ಫುಡ್. ಮತ್ತು ಇನ್ನೊಂದು ರಾಜ್ಯ ಸರ್ಕಾರ ತಿಳುವಳಿಕೆ ಕೊಡಬೇಕು ಅಂಥೇಳಿ ಅವ್ರ ಕ್ರೈಟೇರಿಯಾನಲ್ಲೇ ಇದೆ. ನಮ್ಮ ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಪಾಟೀಲ್, ರಾಜು ಜೈನ್, ಸಿದ್ದು ಹರವಾಳ್ ಹಾಗೂ ಚಂದ್ರು ಬರಗಾಲೆ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಮಾರ್ಚ್ 2ರಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಭೀಮಶೆಟ್ಟಿ ಎಂಪಳ್ಳಿಯವರು ತಿಳಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದಿನಾಂಕ 2ನೇ ಮಾರ್ಚ್ 2025ರಂದು ಮುಂಜಾನೆ 8 ಗಂಟೆಗೆ ಕಲಬುರಗಿ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಪ್ರಾರಂಭಿಸಿ ಜಿಲ್ಲೆಯ ಮಂತ್ರಿಗಳ ಹಾಗೂ ಎಲ್ಲಾ ಶಾಸಕರ ಮನೆಗೆ ಹೋಗಿ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ. ಕಾರಣ, ಕಲಬುರಗಿ ಜಿಲ್ಲೆಯ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಎಲ್ಲಾ ಹೊರಗುತ್ತಿಗೆ ನೌಕರರು ಪಾದಯಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ಕಚೇರಿ ಮುಂದೆ ಹೋರಾಟನೂ ಕೂಡ ನಡೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹೋರಾಟನೂ ನಡೆದಿತ್ತು. ಆದರೆ ಆ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಲಾಸ್ಟಿಗೆ ಸ್ಪಂದಿಸಿ ನಾವು ಬ್ಯಾಂಕ್ ಅವ್ರ ಏಜೆನ್ಸಿದಾರ ನೀವು ಬಿಡಿಸ್ರಿ ಅಂದಾಗ ಅವರು ಕೋಆಪರೇಟಿವ್ ಸೊಸೈಟಿ ಮಾಡ್ತೀವಂತ ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದಕ್ಕೆ ಆ ಹೋರಾಟ ವಾಪಸ್ ತೊಗೊಂಡಿದ್ವಿ. ಈಗ ಒಂದು ಏಜೆನ್ಸಿ ರದ್ದಾಗಕ್ಕೆ ಒಂದು 3 ತಿಂಗಳ ಟೈಮ್ ತೊಗೊಂಡ್ರು. 3 ತಿಂಗಳದಾಗ ಅದು ರದ್ದು ಮಾಡಿ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಲಿಕ್ಕೂ ಅದು ಅದು ಸ್ವಲ್ಪ ಟೈಮ್ ತಿಂತದೆ. ಅದು ಮಾಡ್ತಾರೆ, ಅದು ಒಂದು ಒಪ್ಕೊಂಡಾರೆ. ಅದು ಬಿಟ್ಟರೆ ಇವರು ಯಾವ ಶಾಸಕರು ಇಷ್ಟು ಮಂದಿ ನಮ್ಮಲ್ಲಿ MLCಗಳು 15 ಜನ ಲೋಕಲ್ದಾಗ ಇರ್ತಾರೆ, ಒಬ್ಬರನ್ನೂ ಬಿಟ್ಟಾಗಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕಾಗಿ ನಾವು ಈಗ ಮಿನಿಮಮ್ ಕನಿಷ್ಠ ವೇತನ 31,000 ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ರಪೋಸಲ್ ಕಳಿಸ್ಯಾರ, ಇದು ಸರಿಯಾದ ಇವ್ರು ಕೇಳೋದು ಅಂಥೇಳಿ ಬೆಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆ ಒಂದು ಸಭೆ ಮಾಡಿ ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸ್ಯಾರ. ಅವ್ರು ಮಾಡ್ತಾರಂತೆ ನಮ್ಗೆ ಗ್ಯಾರಂಟಿ ಇಲ್ಲ. ಇವ್ರು ಯಾರು ಬಾಯಿಲೇ ಬಿಡೋದು ಉಂಟ್ರೆ 27 ದಿನ ಹಗಲ ರಾತ್ರಿ ಕುಂತೂ ಕೇಳಿಲ್ಲ ಅಂದ್ರೆ ಇವತ್ತು ಅಲ್ಲಿ ನಡೀತಕ್ಕಂಥ
ವಿಧಾನಸಭೆಯಲ್ಲಿ ಯಾರೋ ಇವರು ನಮ್ಮ ಬಗ್ಗೆ ಏನು ಕೇಳ್ತಾರಂತೆ ಅಧಿವೇಶನದಾಗ ಕೇಳ್ತಾರಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಾವು ಈ ಒಂದು ಹೋರಾಟ ಇವರೆಲ್ಲ ಗಮನ ಸೆಳೀಬೇಕು. ಇವ್ರು ಯಾಕೆ ನಮ್ಗಳು ಕೇಳ್ತಾ ಇಲ್ಲ, ನಾವೇನು ಮನುಷ್ಯರಿದ್ದೇವೆಲ್ಲ ಅಂತೇಳಿ ಅವ್ರಿಗೆ ಕೇಳಕ್ಕೆ ಹೋಗ್ಬೇಕಂತೀವಿ. ಅದಕ್ಕೆ ಈಗ ನಾಡ್ದು 2ನೇ ತಾರೀಕು ಸಂಡೇ ದಿವಸ ಮುಂಜಾನೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಿಂದ ಅಂದರೆ ಅಲ್ಲಂಪುರಂ ಪಾಟೀಲ್ ಮನೆಯಿಂದ ಸ್ಟಾರ್ಟ್ ಮಾಡಿ ಹಾಗೆ ಶರಣಪ್ರಕಾಶ್ ಪಾಟೀಲ್ ಅವರು, ಖನಿಜಾ ಫಾತಿಮಾ ಮತ್ತು ಪ್ರಿಯಾಂಕಾ ಖರ್ಗೆ ಅವರು, ಅಲ್ಲೇ ಎಲ್ಲ ಇವರೆಲ್ಲ MLCಗಳು ಎಷ್ಟು ಮಂದಿ ಯಾರ ಇವ್ರು 5 ಜನ MLCಗಳು, BG ಪಾಟೀಲ, ಶ್ರೀ ನಮೋಸಿ, ಜಗದೇವ್ ಗುತ್ತೇದಾರ, ತಿಪ್ಪಣ್ಣಪ್ಪ ಕಮ್ಮಕ್ಮೂರು, ಸುನಿಲ್ ವಲ್ಲಾಪುರೆ, ಅಲ್ಲಿಂದ ಈ ಕಡೆ ಹೈಕೋರ್ಟ್ ಬಳಿ ಇದ್ದವರು ಅವಿನಾಶ್ ಜಾಧವ, BR ಪಾಟೀಲ, MI ಪಾಟೀಲ, ಶರಣಬಸಪ್ಪ ದರ್ಶನಾಪುರ್ ಮತ್ತು ಅಜಯ್ ಸಿಂಗ್, ಬಸವರಾಜ್ ಮತ್ತಿಮೂಡು ಅವ್ರು ಲಾಸ್ಟಿಗೆ ಈ ಕಡೆ ಇರ್ತಾರೆ ನಮ್ಮ ಶರಣ ನುಡಿಗಾರ. ಹೀಗಾಗಿ ಎಲ್ಲ ಜನರ ಬಳಿ ಒಂದು 100 ಜನ, ಕನಿಷ್ಠ ಒಂದು 300-400 ಜನ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ಬೇಕಂತ ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಮಾಡಿ ಒಂದಿನ ಪೂರ್ತಿ ಇವ್ರ ಮನೆಗಳಿಗೆ ಹೋಗಿ ಅವರಿಗೆ ಮಾತಾಡಿ ಇದ್ರ ಬಗ್ಗೆ ನಮಗೆ ಅಧಿವೇಶನದಾಗ ಚರ್ಚೆ ಮಾಡಿ ಈ ನಮ್ಮ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಳಕ್ಕೆ ಹೋಗ್ಬೇಕಂತ ಒಂದು ತೀರ್ಮಾನ ಮಾಡಿದೆವು. ಪಾದಯಾತ್ರೆ ಮೂಲಕ ಹೋಗಿ ಕೇಳ್ತೀವಿ, ಕೇಳಿ ನಂತರ ಮತ್ತೆ ಮುಂದೆ ಏನು ಮಾಡಬೇಕು, ಅವ್ರು ನಮ್ಮ ಬಗ್ಗೆ ಇಲ್ಲಿ ಬಾಯಿ ಬಿಟ್ಟರೆ ಒಳ್ಳೆಯದಾಯ್ತು, ಬಾಯಿ ಬಿಟ್ಟು ನಮ್ದು ಏನಾದ್ರು ಸಮಸ್ಯೆ ಬಗೆಹರಿಸಿದ್ರೆ ಒಳ್ಳೆಯದಾಯ್ತು. ಇದ್ರ ಮತ್ತೆ ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಗಲಿ, ಕಾರ್ಯದರ್ಶಿಗಳಾದ ಕಾಶಿನಾಥ್ ಬಂಡಿ, ಉಪಾಧ್ಯಕ್ಷರಾದ ರಾಮಚಂದ್ರ ಪವಾರ್, ಚಿಂಚೋಳಿ ತಾಲೂಕಾಧ್ಯಕ್ಷರಾದ ನರಸಮ್ಮ ಚಂದನಕೇರ, ಸೇಡಂ ತಾಲೂಕಾಧ್ಯಕ್ಷರಾದ ನರಸಮ್ಮ ಕೊಂಡಂಪಲ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅಧಿಕಾರಿಗಳು ನಡೆಸುತ್ತಿರುವ ಶೋಷಣೆಯನ್ನ ತಡೆಗಟ್ಟುವಂತೆ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಯಲ್ಲಿ 14 AL ಮುಖಾಂತರ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಅಧಿಕಾರಿಗಳು ನಡೆಸುತ್ತಿರುವ ಶೋಷಣೆಯನ್ನು ತಡೆಗಟ್ಟಿ ಸಂಪೂರ್ಣ ತನಿಖೆ ನಡೆಸಿ ನ್ಯಾಯ ಒದಗಿಸುವಂತೆ ಚಿತ್ತಾಪುರದ ಪಿಕಾರ್ಡ್ ಬ್ಯಾಂಕ್ ನಿಯಮಿತದ ಮಾಜಿ ಅಧ್ಯಕ್ಷರಾದ ಮಲ್ಲಿನಾಥ್ ಇಂದೋರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಿದ್ದಾರೆ. ವಾರ್ಷಿಕ ಮಹಾಸಭೆಯಲ್ಲಿ ಸೆಪ್ಟೆಂಬರ್ 24 6 ತಿಂಗಳ ಮುಂಚೆ ನಾವು ಚುನಾವಣೆ ಪ್ರಕ್ರಿಯೆ ಮಾಡ್ತೀವಿ. ಇದೆಲ್ಲ ಒಟ್ಟು ನಾವೇನು ಕ್ಯಾಟಗರಿ ಮಾಡೀವಿ ಏನು ಮಾಡಿದ್ವಿ ಎಲ್ಲ ಒಟ್ಟು ಅದು ಗೊತ್ತಿರ್ತದೆ. ಎಲ್ಲ ಫೈನಲೈಸ್ ಮಾಡಿದ್ಮೇಲೆ ಮತ್ತು ನಮಗೇನು ಮಾಡಿದ್ರಿ 5/1 ನಮಗೆ ಎಲೆಕ್ಷನ್ ಆಫೀಸರ್ ನೇಮಕ ಮಾಡ್ತಾರೆ, ತಹಸೀಲ್ದಾರನ್ನು. ಈಗಾಗಲೇ ನಿಮಗೆ ಕಾಪಿ ನಿಮ್ಗೆ ಅಂಟಿಸಲಾಗಿ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ಮಾಡಿದ್ರು. ಆಮೇಲೆ ಇದು ನೋಟಿಸು ಸಾಲಗಾರಿಗೆ ನೋಟಿಸ್ ಕೊಟ್ಟೆವು, 45 ದಿವಸ ಮೊದಲು ನೋಟಿಸು, ಆಮೇಲೆ ಡಿಫಾಲ್ಟರ್ ನೋಟಿಸು ಎಲ್ಲ ನಮ್ಮ ಕ್ರಮಬದ್ಧವಾಗಿ ಕಾನೂನು ಪ್ರಕಾರ ಮಾಡಿದ್ದೇವೆ. ಅದಾದ ನಂತರ ಫೈನಲ್ CDO ಮುಖಾಂತರ ಕೊನೆಯ ಹಂತದ ಮತದಾನ ಏನದ 9/1 ನಾವು CDO ಚಿತ್ತಾಪುರ ಮುಖಾಂತರ ಸಲ್ಲಿಸಲಾಗಿದೆ ಈ ಜಾಯಿಂಟ್ ರಿಜಿಸ್ಟರ್. ಚುನಾವಣೆ ಫೈನಲ್ ವೋಟರ್ ಲಿಸ್ಟ್ ಕೊಟ್ಟ ಮೇಲೆ ವಿನಾಕಾರಣ ನಮ್ಮೆಲ್ಲ ತಪ್ಪಚ್ಚಿ ನಮ್ಮದು ಯಾಕೆ ಗೊತ್ತಿಲ್ಲ ಅಂದರೆ ನಮ್ಮದು ಇದು BJP ಆಡಳಿತ ಹೋಗಿರೋದ್ರಿಂದ ಮುಂದೆ ಒಂದು ಕಾಂಗ್ರೆಸ್ ಪರವಾಗಿ ಮಾತಾಡೋದನ್ನು ಮಾಡಿದ್ರು ಅವರು. ಏನಾರು ಒಂದು ಯಾವ ಚಿಕಿತ್ಸೆ ಏನು ಮಾಡಿದ್ರಿ ನಮ್ಗೆ ಅದು ಬೇಕು ಇದು ಬೇಕಂತ ಸತ್ತಾಸಿದ್ರು. ಆಮೇಲೆ ನಾವು ಹೈಕೋರ್ಟ್ಗೆ ಹೋದೆವು ರೀ. ಯಾಕಂದ್ರೆ ನಮಗೇನೋ ತಡ ಮಾಡ್ದಂಗೆ ಕಾಣಿಸ್ತು ಅಂತ ತಿಳ್ಕೊಂಡು ನಾವು ಹೈಕೋರ್ಟ್ಗೆ ಹೋದೆವು. ಅಲ್ಲಿ ಹೈಕೋರ್ಟ್ನಲ್ಲಿ ಏನು ಮಾಡ್ತೀರಿ, ನಮ್ಗೆ ಕೇಸ್ ಇದು ಮಾಡಿ 2 ವಾರದಾಗ ನೀವು ಚುನಾವಣೆ ಇದು ಫೈನಲ್ ಮಾಡಂತ ಅವರಿಗೆ ಆರ್ಡರ್ ಮಾಡಿದ್ರು ಕೋರ್ಟ್ ಜಾಯಿಂಟ್ ರಿಜಿಸ್ಟರ್ಗೆ. ಆದರೂ ಜಾಯಿಂಟ್ ರಿಜಿಸ್ಟರ್ ಏನು ಮಾಡಿದ್ರು ಅಂದರೆ ಅದು ಆರ್ಡರ್ ಮಾಡಲಿ ನೋಡ್ಲಾರ್ದೇ ನಮ್ಗೆ 13ನೇ ತಾರೀಕು ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿದ್ರು. ಅದು ನಾನು ಹೇಳ್ತೀನಿ, ನಾನು ಚುನಾವಣೆ ಮಾಡಿದ್ದೆ ಅಂದರೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ನಮ್ಮಲ್ಲಿ ಗುಲ್ಬರ್ಗ ಮತ್ತು ಬೀದರ್ ಯಾದಗಿರಿ ಎಲ್ಲ ನಡೆದೇವೆ ರೀ. ಯಥಾ ಪ್ರಕಾರ ನಾವು ಅದೇ ಪ್ರಕ್ರಿಯೆ ಮಾಡೀವಿ ರೀ ಚುನಾವಣೆ. ಮತ್ತು ನಮ್ಮಲ್ಲಿ ನೋಡಿ ಸುರ್ಪೂರು, ಯಾದಗಿರಿ, ಸೇಡಂ, ಅಫ್ಜಲ್ಪುರ್, ಆಳಂದ್ ಈಗಾಗಲೇ ಯಾವ ಥರ ಅವ್ರು ಪ್ರಕ್ರಿಯೆ ಮಾಡಿರ ಅದೇ ಥರ ಮಾಡೀವಿ. ಇವ್ರು ರಾಜಕೀಯ ಉದ್ದೇಶದಿಂದ ಇವರು ಕಾಂಗ್ರೆಸ್ ಮತ್ತು ಇದರಲ್ಲಿ ಯಾಕೆ ನೀವು ರೈಟ್ ಅನ್ನೋದು ನಮಗೇನಾದ್ರು ಚುನಾವಣೆ ಏನಂದ್ರೆ ರೋಸ್ಟರ್ ಪದ್ಧತಿ ತಪ್ಪು ಮಾಡಿರಿ ಅಂತೇಳಿ ನಮಗೆ ಕಾನೂನು ಹೇಳಿದ್ದಾರೆ. ಒಂದು ಯಥಾ ಪ್ರಕಾರ ನೀವೇನದ ವರ್ಷ ಮಾಡಬೇಕಿತ್ತು, ಅದು ನಮಗೇನದ ಯಥಾ ಪ್ರಕಾರ ಮಾಡಿದೆ. ಹೋದ ಮಾಡಿದೆ ಎಲ್ಲವಷ್ಟು ಮಂದಿ ಮಾಡ್ಯಾರ. ನಾವು ಎಲ್ಲ ಪೇಡ್ ಬ್ಯಾಂಕ್ ಕಾಂಟ್ಯಾಕ್ಟ್ ಇದ್ದೀವಿ, ನಮ್ಮ ಕಾರ್ಯದರ್ಶಿ ಇದ್ದಲ್ಲೇ ಆಯಿತು ಹೆಂಗೆ ಮಾಡಿದ್ರೆ ನಾವು ಹೋದ ಮಾಡಿದ್ದೆ ಮಾಡೀವಿ ಅಂದರು. ಅದೇ ಒಂದು ನೆಪ ಇಟ್ಕೊಂಡು ನಮಗೇನು ಮಾಡಿದಾರೆ ರೀ, ಅಡ್ಮಿನಿಸ್ಟ್ರೇಟ್ ಮಾಡೋಕ್ಕೊಂದು ಮುಂದೆ ಒಂದು ಕಾರಣ ಇಟ್ಕೊಂಡು ಕೇಸಿ ಅವರು ಕಾಂಗ್ರೆಸ್ ಹೇಳ್ತಿದ್ದು ಹೋಸ ಅವ್ರಿಗೇನು ತಪ್ಪು ಆಗಿಲ್ವ. ನಾನು ಈ ಮುಖಾಂತರ ಸಹಕಾರ ಸಚಿವರು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಅದು ನಿಮ್ಮ ಆಡಳಿತಾಧಿಕಾರಿ ನಮ್ಮ ಅವಾಗಿನ ಕಣ್ಣು ಮುಚ್ಕೊಂಡು ಕೂತಿದ್ರ, ಅದು ನಾವಿಬ್ಬರೇ ಕಂಡೆ ಅವರಿಗೆ ಚಿತ್ತಾಪುರ ಮತ್ತು ಜೇವರಿಗೆ ಅಷ್ಟೇ ಕಂಡೇವ. ಅವ್ರು ಮನ ಬಂದಂತೆ ಮಾಡಿದ್ರು. ಆದ್ದರಿಂದ ನಾವು ಆದರೂ ಸಹ ನಾವು ಕೋರ್ಟ್ ಮೆಟ್ಲಿರಿದಾಗ 2 ವಾರದಾಗ ಫೈನಲ್ ಮಾಡೋಂಥ ನೋಟಿಸ್ ಕೊಟ್ಟರೂ ಸಹಿತ ಅದನ್ನು ಲೆಕ್ಕಕ್ಕೆ ಆಡಲಿಲ್ಲ ನಾವು. ಇಲ್ಲ ನಾನು ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ, ಅಡ್ಮಿನಿಸ್ಟ್ರೇಟ್ ಮಾಡಿಬಿಟ್ಟು
ಆದರೆ ಅವನಿಗೆ ಏನಂತಾರೆ ನಿಷ್ಪಕ್ಷಪಾತಿ ಕೋಆಪರೇಟಿವ್ ಅಂದರೆ ಇದರಲ್ಲಿ ರಾಜಕೀಯ ಇರಬಾರ್ದು, ಏನೂ ಇಲ್ಲಾರದೆ ರಾಜಕೀಯ ತಂದಿಗೆಸಿ ಇವೆರಡು ಮತ್ತು ಚಿತ್ತಾಪುರ ಮತ್ತು ಜೇವರಿಗೆ ಎರಡು BJP ಆಡಳಿತ ಇರೋದ್ರಿಂದ ಹಿಂದಿನ ಬಾಗಿಲಿಂದ ಬರ್ಬೇಕಂತವ್ರು ಮುಂದೆ ಮಾಡೋ ಧೈರ್ಯ ಇಲ್ಲ. ಈಗಲೂ ನಿಮ್ಗೆ ತಾಕತ್ತಿದ್ರೆ ಚುನಾವಣೆ ಮಾಡಿ, ನಾವು ಬೇಡದಂಗಿಲ್ಲ. ಇದು ಹಿಂದಿನ ಬಾಗಿಲಿಂದ ಯಾಕೆ ನೀವು ಇಚ್ಛೆ ಪಡ್ತೀರಿ? ಈಗಲೂ ಚುನಾವಣೆ ಮಾಡಿರಿ, ನಾವು ಚುನಾವಣೆ ಮಾಡೋದು ಹೋಗ್ತೀವಿ, ನಾವು ಚುನಾವಣೆ ಮಾಡೋಕ್ಕೋಸ್ಕರ ನಾವು ಕೂಡಿ ಹೋದದ್ದು. ಹೌದು ಹೌದು BJP ಅಲ್ಲಿ BJP ಅಲ್ರಿ ನಾವು ಹಿಂದಿನ ಇಲ್ಲ BJP ಅಂತಿಲ್ಲ, ಇದ್ರ ಪಾರ್ಟಿ ಪಕ್ಷ ಏನೂ ಇರಂಗಿಲ್ಲ ಇಲ್ಲಿ, BJP ಪಕ್ಷದ ಹಾರ ಅಂತೇಳಿ. ಈ ಸುದ್ದಿಗೋಷ್ಠಿಯಲ್ಲಿ ಜೇವರ್ಗಿಯ ಪಿಕಾರ್ಡ್ ಬ್ಯಾಂಕ್ ನಿಯಮಿತದ ಮಾಜಿ ಅಧ್ಯಕ್ಷರಾದ ಹಳ್ಳೆಪ್ಪಾಚಾರ್ಯ ವಿ ಜೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.